A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಹುಣಸಗಿ ತಾಲೂಕಿನ ಕಾಮನಟಗಿ ಗ್ರಾಮ ಪಂಚಾಯಿತಿಗೆ ಒಳಪಡುವಂತಹ ಪಾಳೆಗಾರ್ ದೊಡ್ಡಿಯಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಭಾರೀ ಪ್ರಮಾಣದ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾರಿ ಹೋಗಿ ಮನೆಯು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮನೆಯಲ್ಲಿ ವಾಸಿಸುವಂತಹ ಜನರಿಗೆ ಇದರಿಂದಾಗಿ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಮನೆಗೆ ಭೇಟಿಯನ್ನ ನೀಡಿ ಈ ಕೂಡಲೇ ಇದಕ್ಕೆ ಪರಿಹಾರವನ್ನ ನೀಡಬೇಕಾಗಿ ನಮ್ಮ ವಾಹಿನಿಯ ಮೂಲಕ ಅವರಿಗೆ ತಿಳಿಸಲಾಗಿದೆ. ವರದಿಗಾರರು ರಾಜು ಅವರಾದಿ, A9 ನ್ಯೂಸ್, ಹುಣಸಗಿ. ಇಲ್ಲೇ ಮಕ್ಕಳು ಸಸ್ತಾರು ಎಲ್ಲಾರು ಮಕ್ಕಂದಿದ್ದು ರೀ. ಕಲ್ಲು ಬಿದ್ದು ಓಸು ಪತ್ರಾಸ್ ಮ್ಯಾಗ ಬಿತ್ತು. ಕಾಯಿಗಾರಿ ಆದ್ರೆ ಮನುಷ್ಯರಿಗೆ ಅಂತ ಅಕ್ಕ ತಿರುಗಾಡ್ತಾವ್ರಿ. ಏನು ಒಳಪಟ್ಟಾಗಿ ಏನು ಬಿದ್ದಾವ ನಾವು ಕಲ್ಗಿಲ್ಲ ಏನು ಮೈ ಮೇಲೆ ಬಿದ್ದಾವ್ರಿ ಸಸಿಗೆ. ಬರೋಬ್ಬರ ಯಾರನ್ನ ಬಂದಿಲ್ಲ ಅಧಿಕಾರಿಗಳು? ಯಾರು ಇನ್ನೂ ಬಂದಿಲ್ಲ? ಬಂದಿಲ್ರಿ ಅಪ್ಪ. ಹಾಂ, ಆಯ್ತು. ಏನಾಯ್ತು ಅಕ್ಕೋರ? ನಿನ್ನ ರಾತ್ರಿ ಏನೇನಾಯ್ತು? ಎಲ್ಲ ಏನಿದು ಹಿಂಗೆ ಯಾಕಾಯ್ತು ರೀ? ಗಾಳಿ ಮಳೆ ಬಂದು ರಾತ್ರಿ ಇಲ್ಲೇ ಮಲ್ಕೊಂಡಿದ್ದೀವಿ. ಕಲ್ಲು ಅವೆಲ್ಲ ಮೈ ಮೇಲೆ ಬಿದ್ದುಬಿಟ್ಟಾವೆ. ಎಷ್ಟು ಗಂಟೆಗೆ ಆಯ್ತು ರೀ ಅಕ್ಕೋರ? ರಾತ್ರಿ 12 ಗಂಟೆ ಆಗಿತ್ತೇನ್ರಿ. ಎಲ್ಲ ಮನೆ ಕಿತ್ಬಿಟ್ಟವ್ರಿ. ಮಕ್ಕಳಾಕೆ ಮಕ್ಕಂದಿದ್ವಿ. ಕಲ್ಲೆಲ್ಲ ಮೈ ಮೇಲೆ ಬಿದ್ದುಬಿಟ್ಟಾವೆ. ರಾತ್ರಿ ಏನು ಗುಡ್ಲು ಶಿಡ್ಲು ಎಲ್ಲ? ಎಲ್ಲ ಬಂದಿತ್ತು ರೀ. ಹಾಂ, ಎಲ್ಲ ಗಂಜಿ ಕಿತ್ಬಿಟ್ಟಾವ್ರಿ. ರಾತ್ರಿ ಇಲ್ಲೇ ಮನೆ ಮುದುಕಿ ನಾವು ಮಕ್ಕಳು ಎಲ್ಲ ಮಕ್ಕಂದಿದ್ವಿ ರೀ. ಏನು ಅನಾಹುತ ಆಗಿಲ್ಲ ರೀ ಯಾರಿಗೆ? ಏನೋ ಆಗಿರ್ರಿ, ಆದ್ರೆ ರೇಟ್ ಆಗ್ಯಾವ್ರಿ. ಅಲ್ಲಿ ಟಿಕೆಟ್ ಬಡ್ದ ಇಂಥ ಕಲ್ಲು ಬಿದ್ದಾವ. ತುಲಾಡ ಕಲ್ಲು ಬಿದ್ದು ತೆಗೆ ಮನೆ ಎಷ್ಟೇ ಬಿದ್ದದ. ಈ ಕಲ್ಲು ಅಕಸ್ಮಾತ್ ಈ ಕಲ್ಲು ಬಿದ್ದು ಬಿಟ್ರ ಕಲಾಸ ನೋಡಿ. ಕಲ್ಲು ಎಳ್ಳಿ ಕಲ್ಲು ಬಿದ್ರ ಎಲ್ಲಿಗೆ ಬಿತ್ತು ನಿನಗ? ಎಲ್ಲಿಗೆ? ಮುಡ್ಡಿಗೆ ಬಿತ್ತ? ಮುಡ್ಡಿಗೆ ತಲೆ ಬಿದ್ರೆ ಕಲಾಸ ಆತ್ ನೀನು. ತೋಯ್ ನಮ್ಮ ಬುಡಗಟ್ಟೆ ಬಿಟ್ಟು ಬಿಡಬೇಕು. ನಮ್ಮನ್ನೆಲ್ಲ ಜಾಗ ಹಾಕಿದ್ವಿ.